ಸಂಕ್ರಾಂತಿ ಹಬ್ಬ ಇದು ನಮ್ಮ ಭಾರತ ದೇಶಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಹಬ್ಬ. ಈ ಹಬ್ಬದಲ್ಲಿ ಎಲ್ಲ ಜನತೆ ಸಂತೋಷದಿಂದ ಆಚರಿಸ್ತಕ್ಕಂಥ ಸುಗ್ಗಿ ಹಬ್ಬ. ಇದು ಸೂರ್ಯನಿಗೆ ಸಂಬಂಧಪಟ್ಟಂಥ ಹಬ್ಬ. ಸೂರ್ಯ ಜಗತ್ತಿಗೆ ಪ್ರತ್ಯಕ್ಷ ದೇವರು, ಕಣ್ಣಿಗೆ ಕಾಣ್ತಕ್ಕಂಥ ದೇವರು, ಬೇರೆ ದೇವರುಗಳೆಲ್ಲ ಕಾಣ್ತಕ್ಕಂಥದ್ದಲ್ಲ. ಆ ಸೂರ್ಯ ಭಗವಾನ್ ದಕ್ಷಿಣಕ್ಕೆ ಹೋಗ್ತಾ ಇದ್ದಂಥವ್ರು, ಅಲ್ಲಿಂದ ಮಕರ ಸಂಕ್ರಾಂತಿ ವೃತ್ತ ಅನ್ನೋದರಿಂದ ಉತ್ತರಕ್ಕೆ ಪಯಣವನ್ನು ಮಾಡ್ತಕ್ಕಂಥದ್ದು ಅಂತ ಹೇಳೋರು. ಅದನ್ನು ಉತ್ತರಾಯಣ ಪುಣ್ಯಕಾಲ ಅಂತ ಹೇಳೋರು. ಈ ಕಾಲದಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲ ಒಳ್ಳೆಯ ಕೆಲಸ ಕಾರ್ಯಗಳು ಅಂತ ಹೇಳ್ತಕ್ಕಂಥದ್ದು. ಆದ್ದರಿಂದ ಇದನ್ನು ಸುಗ್ಗಿ ಹಬ್ಬ ಅಂಥೇಳಿ ರೈತರುಗಳಿಗೆ ಬಹಳ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಯಾಕೆ ಅಂದರೆ ಅವರು ಕಷ್ಟಪಟ್ಟು ಬೆಳೆದಂಥ ಬೆಳೆ, ದವಸ ಧಾನ್ಯಗಳೆಲ್ಲವನ್ನು ಕಟಾವು ಮಾಡಿ ಎಲ್ಲ ಅದನ್ನು ಮನೆಗೆ ತಗೊಂಬಂದು ಕಣಜಗಳನ್ನು ತುಂಬಿಸ್ತಕ್ಕಂಥ ಕಾಲ. ಈ ಸಂಕ್ರಾಂತಿ ಹಬ್ಬದಲ್ಲಿ ಆ ತಂದೆ ತಾಯಿ ರೂಪದಲ್ಲಿದ್ದಂಥ ಹಸು ಮತ್ತು ಬಸವಣ್ಣ ಇವ್ರುಗಳಿಗೆ ಮೊದಲಿಂದಲೂ ಅವರು ಕಷ್ಟಪಟ್ಟು ನಮಗೆ ಬೆಳೆದು ಕೊಟ್ಟಂಥ ದವಸ ಧಾನ್ಯಗಳು. ಅದಕ್ಕೆ ಆ ದಿವಸ ಅವುಗಳನ್ನು ತೊಳೆದು ಅವಕ್ಕೆಲ್ಲ ಅಲಂಕರಿಸಿ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಇದು. ಮತ್ತು ಆ ದಿವಸ ಎಳ್ಳನ್ನು ಬೀರ್ತಕ್ಕಂಥದ್ದು ಅಂತ, ಎಲ್ಲವನ್ನು ಬೆರೆಸಿ ಎಳ್ಳು ಬೀರೋದು ಅಂತ ಹೇಳ್ತಕ್ಕಂಥದ್ದು. ಇದರಿಂದ ಎಲ್ಲ ಮನುಷ್ಯರಿಗೂ ಸುಖ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥದ್ದು ಅಂತ ಆಚರಣೆಯಲ್ಲಿ ಇರ್ತಕ್ಕಂಥದ್ದು.